ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಮಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 10ನೇ ತರಗತಿ ಸಂಭವನೀಯತೆ ಪಾಠದ ಅಭ್ಯಾಸ 14.1ರಲ್ಲಿರ್ತಕ್ಕಂಥ ಮೊದಲ 5 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 14.1ರಲ್ಲಿರ್ತಕ್ಕಂಥ ಮುಂದಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 6ನೇ ಸಮಸ್ಯೆ, ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ. ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರ ತೆಗೆಯುತ್ತಾಳೆ. ಅವಳು ಹೊರತೆಗೆಯುವ ಕ್ಯಾಂಡಿಯು, ವಿದ್ಯಾರ್ಥಿಗಳೇ, ಇದೊಂದು ಘಟನೆ. ಒಂದು ಚೀಲದಲ್ಲಿ ನಿಂಬೆ ಪರಿಮಳದ ಕ್ಯಾಂಡಿಗಳು ಇದ್ದಾವೆ. ಅಂದರೆ ನಿಂಬೆ ಪರಿಮಳದ ಲೆಮನ್ ಫ್ಲೇವರ್ ಇರತಕ್ಕಂಥ ಕ್ಯಾಂಡಿಗಳು, ಅಂದರೆ ಬೇಪರ್ ಮಿಠಾಯಿ ಅಂತ ನಾವೇನು ಕರಿತೀವಿ, ಚಾಕ್ಲೇಟ್ ಥರ ಇರ್ತವೆ ವಿದ್ಯಾರ್ಥಿಗಳೇ. ಇಲ್ಲಿ ನಿಂಬೆ ಪರಿಮಳದ ಲೆಮನ್ ಫ್ಲೇವರ್ ಇರತಕ್ಕಂಥ ಕ್ಯಾಂಡಿಗಳು ಆ ಒಂದು ಚೀಲದಲ್ಲಿ ಇದ್ದಾವೆ. ಇಲ್ಲಿ ಮಾಲಿನಿ ಏನು ಮಾಡ್ತಾಳೆ, ಆ ಚೀಲದಲ್ಲಿರ್ತಕ್ಕಂಥ ಕ್ಯಾಂಡಿಗಳನ್ನು ನೋಡದೆ ಒಂದು ಕ್ಯಾಂಡಿಯನ್ನು ಹೊರ ತೆಗಿತಾಳೆ ವಿದ್ಯಾರ್ಥಿಗಳೇ. ಇದೊಂದು ಘಟನೆ. ಈ ಒಂದು ಘಟನೆ ಆಧಾರದ ಮೇಲೆ ಇಲ್ಲಿ 2 ಪ್ರಶ್ನೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲ ಪ್ರಶ್ನೆ, ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆಯು ಎಷ್ಟು? ಎರಡನೇ ಸಮಸ್ಯೆ, ಒಂದು ನಿಂಬೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆಯು ಎಷ್ಟು? ವಿದ್ಯಾರ್ಥಿಗಳು, ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ ಒಂದು ಚೀಲದಲ್ಲಿ ಲಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದ್ದಾವೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆ ಒಂದು ಚೀಲದಲ್ಲಿ ಬೇರೆ ಯಾವ ಥರನಾಗಿರ್ತಕ್ಕಂಥ ಕ್ಯಾಂಡಿಗಳು ಅದರಲ್ಲಿ ಇಲ್ಲ. ಇಲ್ಲಿ ಮಾಲಿನಿ ಚೀಲದಲ್ಲಿರ್ತಕ್ಕಂಥ ಕ್ಯಾಂಡಿಗಳನ್ನು ನೋಡದೆ ಒಂದು ಕ್ಯಾಂಡಿಯನ್ನು ಮೇಲೆ ತೆಗಿತಾಳೆ. ಇಲ್ಲಿ ಮೊದಲ ಪ್ರಶ್ನೆ, ತೆಗೆದಿರ್ತಕ್ಕಂಥ ಆ ಒಂದು ಕ್ಯಾಂಡಿ ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಕಿತ್ತಳೆ ಪರಿಮಳದ ಕ್ಯಾಂಡಿಗಳು ಅದರಲ್ಲಿ ಇಲ್ಲ. ಕಿತ್ತಳೆ ಪರಿಮಳದ ಕ್ಯಾಂಡಿ ಬರಲು ಹೇಗೆ ಸಾಧ್ಯ ವಿದ್ಯಾರ್ಥಿಗಳೇ? ಆದ್ದರಿಂದ ಇದು ಒಂದು ಅಸಂಭವವಾಗಿರ್ತಕ್ಕಂಥ ಘಟನೆ, ಅಸಾಧ್ಯವಾಗಿರ್ತಕ್ಕಂಥ ಘಟನೆ. ಆದ್ದರಿಂದ ಇದು ಅಸಂಭವ ಘಟನೆ. ಮಾಲಿನಿಯು ತೆಗೆದ ಕ್ಯಾಂಡಿಯು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ 0 ಅಂತ ಬರೀತಿರೋ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಮಾಲಿನಿ ತೆಗೆದಿರ್ತಕ್ಕಂಥ ಕ್ಯಾಂಡಿ ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಚೀಲದಲ್ಲಿರ್ತಕ್ಕಂಥ ಎಲ್ಲ ಕ್ಯಾಂಡಿಗಳು ನಿಂಬೆ ಪರಿಮಳದ ಕ್ಯಾಂಡಿಗಳೇ ಆಗಿದ್ದಾವೆ. ಆದ್ದರಿಂದ ಮಾಲಿನಿ ತೆಗೆದಿರ್ತಕ್ಕಂಥ ಒಂದು ಕ್ಯಾಂಡಿ ಅದು ನಿಂಬೆ ಪರಿಮಳದ ಕ್ಯಾಂಡಿನೇ ಆಗಿರ್ತದೆ. ಆದ್ದರಿಂದ ಇದು ಖಚಿತ ಘಟನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಮಾಲಿನಿಯು ತೆಗೆದ ಕ್ಯಾಂಡಿಯು ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ 1 ಅಂತ ಬರಿತೀರಾ ವಿದ್ಯಾರ್ಥಿಗಳೇ. ಅಸಂಭವ ಘಟನೆ ಅದು 0 ಆಗಿರ್ತದೆ. ಅದರ ಒಂದು ಸಂಭವನೀಯತೆ, ಇಲ್ಲಿ ಖಚಿತ ಘಟನೆಯ ಸಂಭವನೀಯತೆ ಅದು 1 ಆಗಿರುತ್ತದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ, 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆಯು 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳು, ನಾವು ಪ್ರಶ್ನೆಯನ್ನು ಗಮನಿಸಿದರೆ 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಘಟನೆ ಈ ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಇದೊಂದು ಘಟನೆ. ಈ ಒಂದು ಘಟನೆಯನ್ನು ನಾನು ಈ ಅಕ್ಷರದಿಂದ ನಾನು ಸೂಚಿಸಿದ್ದೀನಿ. ಇದರ ಒಂದು ಸಂಭವನೀಯತೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅದು 0.992 ಇದೆ. ಆದ್ದರಿಂದ P of E is equal to 0.992 ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ P ಅಂತಕ್ಕಂಥದ್ದು ಸಂಭವನೀಯತೆ, ಪ್ರೊಬಬಿಲಿಟಿ. ಈ ಘಟನೆಯ ಪ್ರೊಬಬಿಲಿಟಿ, ಈ ಘಟನೆಯ ಸಂಭವನೀಯತೆ ಅದು 0.992 ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಘಟನೆ, ಅದು ಈ ಒಂದು ಘಟನೆ ಆಗಿರದ ಘಟನೆ ಈ ಆಗಿದೆ. ಆಗಿರುವ ಘಟನೆ ಈ ಬಾರ್ ಆಗ್ತದೆ ವಿದ್ಯಾರ್ಥಿಗಳೇ. ಇದನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿಕೊಟ್ಟಿದ್ದೇನೆ. ಒಂದು ಘಟನೆ ಆಗಿರದ ಘಟನೆ ಈ ಆಗಿದೆ, ಆಗಿರುವ ಘಟನೆ ಈ ಬಾರ್ ಆಗಿರ್ತದೆ. ಆದ್ದರಿಂದ ಈ ಬಾರ್ ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಘಟನೆಯ ಸಂಭವನೀಯತೆಯನ್ನು ನಾವು ಕಂಡುಹಿಡಬೇಕು. ಆದ್ದರಿಂದ P
ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಪ್ರಶ್ನೆ ಚಿಹ್ನೆಯನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಈ ಬಾರ್ ಘಟನೆಯ ಸಂಭವನೀಯತೆ ಅದನ್ನು ನಾವು ಕಂಡು ಹಿಡಿಬೇಕು ವಿದ್ಯಾರ್ಥಿಗಳೇ ಈ ಒಂದು ನಿಯಮವನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಒಂದು ಘಟನೆ ನಡೆದೇ ಇರತಕ್ಕಂಥ ಒಂದು ಘಟನೆ ನಡೀತಕ್ಕಂಥ ಒಂದು ಘಟನೆ ಇವುಗಳ ಒಟ್ಟು ಮೊತ್ತ ಅದು ಒಂದಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಘಟನೆಯ ಸಂಭವನೀಯತೆ ಅದು ಪಿ ಆಫ್ ಇ ಪ್ಲಸ್ ವಿದ್ಯಾರ್ಥಿಗಳೇ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಘಟನೆಯ ಸಂಭವನೀಯತೆ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಅದು ಒಂದಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಿಯಮವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಈ ಒಂದು ಪಿ ಆಫ್ ಇದ ಬೆಲೆಯನ್ನು ನಾನಿಲ್ಲಿ ಆದೇಶ ಮಾಡ್ತಾ ಇದ್ದೀನಿ. ಅದು 0.992 ಇದೆ. 0.992 ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಒಂದಕ್ಕೆ ಒಂದನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪಿ ಆಫ್ ಇ ಬಾರನ್ನು ನಾನು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಒಂದನ್ನು ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 0.992 ಅದು ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಮೈನಸ್ 0.992 ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಒಂದರಲ್ಲಿ 0.992 ನಾವು ಕಳೆದರೆ ನಮಗೆ 0.008 ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎರಡು ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಅದು ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 0.008 ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. 8ನೇ ಪ್ರಶ್ನೆ, ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. ವಿದ್ಯಾರ್ಥಿಗಳೇ ಇದೊಂದು ಘಟನೆ ವಿದ್ಯಾರ್ಥಿಗಳೇ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಇಲ್ಲಿ ವಿದ್ಯಾರ್ಥಿಗಳೇ ಯಾದೃಚ್ಛಿಕವಾಗಿ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾನೆ. ಯಾದೃಚ್ಛಿಕವಾಗಿ ಅಂದರೆ ಪಕ್ಷಪಾತ ಮಾಡದೆ ಚೀಲದಲ್ಲಿರ್ತಕ್ಕಂಥ ಚೆಂಡುಗಳನ್ನು ನೋಡದೆ ಒಂದು ಚೆಂಡನ್ನು ಮೇಲೆ ತೆಗೆಯಲಾಗಿದೆ ವಿದ್ಯಾರ್ಥಿಗಳೇ. ಯಾದೃಚ್ಛಿಕ ಅಂತಂದರೆ ಚೀಲದಲ್ಲಿರ್ತಕ್ಕಂಥ ಚೆಂಡುಗಳನ್ನು ನಾವು ನೋಡದೆ ಪಕ್ಷಪಾತ ಮಾಡದೆ ಒಂದು ಚೆಂಡನ್ನು ಮೇಲೆ ತೆಗೆಯಲಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ತೆಗೆದಿರ್ತಕ್ಕಂಥ ಚೆಂಡು ವಿದ್ಯಾರ್ಥಿಗಳೇ ಇದೊಂದು ಘಟನೆ. ತೆಗೆದಿರ್ತಕ್ಕಂಥ ಚೆಂಡಿನ ಮೇಲೆ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇ ಪ್ರಶ್ನೆ ತೆಗೆದಿರ್ತಕ್ಕಂಥ ಚೆಂಡು ಕೆಂಪು. ಇಲ್ಲಿ 2ನೇ ಪ್ರಶ್ನೆ ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳೇ ಒಂದು ಚೀಲದಲ್ಲಿರ್ತಕ್ಕಂಥ ಚೆಂಡುಗಳು ಯಾವ್ಯಾವು ಇದ್ದಾವೆ ಅವುಗಳನ್ನು ನಾವು ಬರಿತಾ ಹೋಗೋಣ. ಒಂದು ಚೀಲದಲ್ಲಿ ಕೆಂಪು ಚೆಂಡುಗಳ ಸಂಖ್ಯೆ 3 ಇದ್ದಾವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಕಪ್ಪು ಚೆಂಡುಗಳ ಸಂಖ್ಯೆ 5 ಇದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಆ ಒಂದು ಚೀಲದಲ್ಲಿರ್ತಕ್ಕಂಥ ಒಟ್ಟು ಚೆಂಡುಗಳ ಸಂಖ್ಯೆ 8 ಇದ್ದಾವೆ ವಿದ್ಯಾರ್ಥಿಗಳೇ. ಆ ಒಂದು ಚೀಲದಲ್ಲಿ 8 ಚೆಂಡುಗಳಿದ್ದಾವೆ. ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ನಾವು ಮೇಲೆ ತೆಗೆದರೆ ಅಂದರೆ ಯಾದೃಚ್ಛಿಕವಾಗಿ ಅಂದರೆ ಆ ಒಂದು ಚೀಲದಲ್ಲಿರ್ತಕ್ಕಂಥ ಚೆಂಡುಗಳನ್ನು ನಾವು ನೋಡದೆ ಪಕ್ಷಪಾತ ಮಾಡದೆ ಒಂದು ಚೆಂಡನ್ನು ನಾವು ಮೇಲೆ ತೆಗೆದಾಗ ಇಲ್ಲಿ ಮೊದಲ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಚೀಲದಿಂದ ತೆಗೆದ ಚೆಂಡು ಕೆಂಪು ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ. ಆದ್ದರಿಂದ ಚೀಲದಿಂದ ತೆಗೆದ ಚೆಂಡು ಕೆಂಪು ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳು ನಾವು ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಛೇದದಲ್ಲಿ ಪ್ರಶ್ನೆಯಲ್ಲಿರ್ತಕ್ಕಂಥ ಒಟ್ಟು ಫಲಿತ ಗಣಗಳು ಛೇದದಲ್ಲಿರ್ತವೆ. ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳುತ್ತಾನೆ ಆ ಪ್ರಶ್ನೆಗೆ ಸಂಬಂಧಿಸಿರ್ತಕ್ಕಂಥ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಬೆಲೆಗಳು ಫಲಿತಗಳು ಅವು ಅಂಶದಲ್ಲಿ ಇರ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಚೀಲದಿಂದ ತೆಗೆದ ಚೆಂಡು ಕೆಂಪು ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ಅಂಶದಲ್ಲಿ ನೀವು ಕೆಂಪು ಆಗಿರುವ ಸಂಭವನೀಯತೆ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ನೀವು ಕೆಂಪು ಚೆಂಡುಗಳ ಸಂಖ್ಯೆಯನ್ನು ಬರಿತೀರಾ. ಬಾಗ್ಲೆ ಛೇದದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ನೀವು ಬರಿತೀರ ವಿದ್ಯಾರ್ಥಿಗಳೇ. ಈ ಒಂದು ನಿಯಮದ ರೂಪದಲ್ಲಿ ಈ ಒಂದು ಸಂಭವನೀಯತೆ ಇರ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಿಯಮವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ತೀರ ಅಂತ ನಾನು ಭಾವಿಸ್ತಾ ಈಕ್ವಲ್ ಟು ವಿದ್ಯಾರ್ಥಿಗಳೇ ಕೆಂಪು ಚೆಂಡುಗಳ ಸಂಖ್ಯೆ 3 ಇದ್ದಾವೆ ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆ ಅದು 8 ಇದ್ದಾವೆ ವಿದ್ಯಾರ್ಥಿಗಳೇ. ಚೀಲದಲ್ಲಿರ್ತಕ್ಕಂಥ ಒಟ್ಟು ಚೆಂಡುಗಳ ಸಂಖ್ಯೆ 8. ನಾವು 8 ಸಾರಿ ಆ ಒಂದು ಚೆಂಡುಗಳನ್ನು ಒಂದೊಂದೇ ಚೆಂಡು ನಾವು ತೆಗಿತಾ ಹೋದರೆ ಅದರಲ್ಲಿ 3 ಚೆಂಡುಗಳು ಕೆಂಪು ಚೆಂಡುಗಳು ಆಗಿರ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಚೀಲದಿಂದ ತೆಗೆದ ಚೆಂಡು ಕೆಂಪು ಆಗಿರುವ ಸಂಭವನೀಯತೆ ಅದು
8ನೇ 3 ಅಥವಾ 3/8 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2ನೇ ಪ್ರಶ್ನೆ, ಚೀಲದಿಂದ ತೆಗೆದ ಚೆಂಡು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು. ವಿದ್ಯಾರ್ಥಿಗಳೇ, ಇಲ್ಲಿ ಕೆಂಪು ಚೆಂಡು ಆಗಿರದ, ಕೆಂಪು ಚೆಂಡು ಅಲ್ಲದ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಅಂಶ ಮತ್ತು ಛೇದದ ರೂಪದಲ್ಲಿ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂದರೆ, ಇಲ್ಲಿ ಛೇದದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಬರಿತೀರಾ ಮತ್ತು ಕೆಂಪು ಚೆಂಡು ಅಲ್ಲದ ಅಂತಂದರೆ ಅವು ಕಪ್ಪು ಚೆಂಡುಗಳು ಆಗಿರ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಕಪ್ಪು ಚೆಂಡುಗಳ ಸಂಖ್ಯೆ ಅಂಶದಲ್ಲಿ ನೀವು ಬರಿತೀರಾ, ಛೇದದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ನೀವು ಬರಿತೀರಾ. ದಿಸ್ ಈಕ್ವಲ್ ಟು, ಇಲ್ಲಿ ಕಪ್ಪು ಚೆಂಡುಗಳ ಸಂಖ್ಯೆ 5 ಇದ್ದಾವೆ ಮತ್ತು ಒಟ್ಟು ಚೆಂಡುಗಳ ಸಂಖ್ಯೆ 8 ಇದ್ದಾವೆ. ಆದ್ದರಿಂದ 8ನೇ 5 ಇದೇನಾಗ್ತದೆ, ಉತ್ತರ ಆಗ್ತದೆ. ಆದ್ದರಿಂದ ಚೀಲದಿಂದ ತೆಗೆದ ಚೆಂಡು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ 8ನೇ 5 ಅಥವಾ 5/8 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 9ನೇ ಸಮಸ್ಯೆ, ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು ಮತ್ತು 4 ಹಸಿರು ಗೋಲಿಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರ ತೆಗೆಯಲಾಗಿದೆ. ವಿದ್ಯಾರ್ಥಿಗಳೇ, ಇದೊಂದು ಘಟನೆ. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು, 4 ಹಸಿರು ಗೋಲಿಗಳಿವೆ. ಇಲ್ಲಿ ಯಾದೃಚ್ಛಿಕವಾಗಿ ಅಂದರೆ ಆ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಗೋಲಿಗಳನ್ನು ನಾವು ನೋಡದೆ, ಪಕ್ಷಪಾತ ಮಾಡದೆ ಒಂದು ಗೋಲಿಯನ್ನು ನಾವು ಹೊರತೆಗೆದಾಗ ಇದೊಂದು ಘಟನೆ. ಇಲ್ಲಿ ಹೊರತೆಗೆದಿರ್ತಕ್ಕಂಥ ಒಂದು ಗೋಲಿ, ಇದರ ಮೇಲೆ ಇಲ್ಲಿ 3 ಪ್ರಶ್ನೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇದಾಗಿ ಹೊರತೆಗೆದ ಗೋಲಿಯು 1ನೇ ಪ್ರಶ್ನೆ ಕೆಂಪು, 2ನೇ ಪ್ರಶ್ನೆ ಬಿಳಿ, 3ನೇ ಪ್ರಶ್ನೆ ಹಸಿರಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳೇ, ಪೆಟ್ಟಿಗೆಯಲ್ಲಿರ್ತಕ್ಕಂಥ ಗೋಲಿಗಳು ಯಾವ್ಯಾವು ಅವುಗಳನ್ನು ನಾವು ಮೊದಲನೇದಾಗಿ ಬರ್ಕೊಳ್ಳೋಣ. ಒಂದು ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥ ಗೋಲಿಗಳು, ಇಲ್ಲಿ ಕೆಂಪು ಗೋಲಿಗಳ ಸಂಖ್ಯೆ 5 ಇದ್ದಾವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಬಿಳಿ ಗೋಲಿಗಳ ಸಂಖ್ಯೆ 8 ಇದ್ದಾವೆ, ಹಸಿರು ಗೋಲಿಗಳ ಸಂಖ್ಯೆ 4 ಇದ್ದಾವೆ. ವಿದ್ಯಾರ್ಥಿಗಳೇ, ಆ ಒಂದು ಪೆಟ್ಟಿಗೆಯಲ್ಲಿರ್ತಕ್ಕಂಥ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟಾಗ್ತದೆ? 17 ಗೋಲಿಗಳಾಗ್ತವೆ. 5 + 8 + 4 ಒಟ್ಟು 17 ಗೋಲಿಗಳು ಇದ್ದಾವೆ ವಿದ್ಯಾರ್ಥಿಗಳೇ. ಈ ಒಂದು ಪೆಟ್ಟಿಗೆಯಲ್ಲಿರ್ತಕ್ಕಂಥ ಈ ಒಂದು 17 ಗೋಲಿಗಳಲ್ಲಿ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ನಾವು ಹೊರತೆಗೆದಾಗ ಇದೊಂದು ಘಟನೆ. ಈ ಒಂದು ಘಟನೆಯ ಆಧಾರದ ಮೇಲೆ ಇಲ್ಲೇನು ಪ್ರಶ್ನೆ ಕೊಟ್ಟಿದ್ದಾನೆ ಅವುಗಳಿಗೆ ನಾವು ಉತ್ತರಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಹೊರತೆಗೆದ ಗೋಲಿ ಕೆಂಪು ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಹೊರತೆಗೆದಿರ್ತಕ್ಕಂಥ ಗೋಲಿ ಕೆಂಪು ಗೋಲಿ ಆಗಿರುವ ಸಂಭವನೀಯತೆ. ವಿದ್ಯಾರ್ಥಿಗಳೇ, ಒಂದು ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ವ್ಯಕ್ತಪಡಿಸುತ್ತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ಛೇದದಲ್ಲಿರ್ತಕ್ಕಂಥ ಬೆಲೆಗಳು ಏನಾಗಿರ್ತವೆ ಅಂದರೆ ಆ ಒಂದು ಪ್ರಶ್ನೆಯಲ್ಲಿರ್ತಕ್ಕಂಥ ಒಟ್ಟು ಫಲಿತ ಬೆಲೆಗಳು, ಒಟ್ಟು ಫಲಿತಾಂಶಗಳು, ಒಟ್ಟು ಫಲಿತ ಗಣಗಳು ಅಲ್ಲಿ ಛೇದದಲ್ಲಿ ಇರ್ತವೆ. ಅಂಶದಲ್ಲಿ ಇಲ್ಲಿ ಪ್ರಶ್ನೆಯನ್ನು ಏನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಅಂಶಗಳು, ಫಲಿತಗಳು ಅಂಶದಲ್ಲಿ ಇರ್ತವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಹೊರತೆಗೆದ ಗೋಲಿ ಕೆಂಪು ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು, ಅಂಶದಲ್ಲಿ ಕೆಂಪು ಆಗಿರುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ಕೆಂಪು ಗೋಲಿಗಳ ಸಂಖ್ಯೆಯನ್ನು ಬರಿತೀರಾ, ಛೇದದಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆಯನ್ನು ನೀವು ಬರಿತೀರಾ. ದಿಸ್ ಈಕ್ವಲ್ ಟು, ಇಲ್ಲಿ ಕೆಂಪು ಗೋಲಿಗಳ ಸಂಖ್ಯೆ 5 ಇದ್ದಾವೆ, 5 ಬಾಗ್ಲೆ ಒಟ್ಟು ಗೋಲಿಗಳ ಸಂಖ್ಯೆ 17 ಇದ್ದಾವೆ ವಿದ್ಯಾರ್ಥಿಗಳು. ಆದ್ದರಿಂದ ಹೊರತೆಗೆದ ಗೋಲಿ ಕೆಂಪು ಆಗಿರುವ ಸಂಭವನೀಯತೆ ಅದು 17ನೇ 5 ಅಥವಾ 5/17 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, ಹೊರತೆಗೆದ ಗೋಲಿ ಬಿಳಿ ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು. ವಿದ್ಯಾರ್ಥಿಗಳೇ, ಈ ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ವ್ಯಕ್ತಪಡಿಸ್ತೀರಾ. ಇಲ್ಲಿ ಛೇದದಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆಯನ್ನು ಬರಿತೀರಾ. ಇಲ್ಲಿ ಹೊರತೆಗೆದ ಗೋಲಿ ಬಿಳಿ ಆಗಿರುವ ಸಂಭವನೀಯತೆ ಆಗಿರೋದ್ರಿಂದ ಅಂಶದಲ್ಲಿ ಬಿಳಿ ಗೋಲಿಗಳ ಸಂಖ್ಯೆಯನ್ನು ನೀವು ಬರಿತೀರಾ. ದಿಸ್ ಈಕ್ವಲ್ ಟು, ಇಲ್ಲಿ ಬಿಳಿ ಗೋಲಿಗಳ ಸಂಖ್ಯೆ 8 ಇದ್ದಾವೆ, ಆದ್ದರಿಂದ 8 ಬಾಗ್ಲೆ ಒಟ್ಟು ಗೋಲಿಗಳ ಸಂಖ್ಯೆಯನ್ನು ನೀವು ಬರಿತೀರಾ. ಆದ್ದರಿಂದ ಹೊರತೆಗೆದ ಗೋಲಿ ಬಿಳಿ ಆಗಿರುವ ಸಂಭವನೀಯತೆ 17ನೇ 8 ಅಥವಾ 8/17 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 3ನೇ ಪ್ರಶ್ನೆಗೆ ನಾವು ಉತ್ತರಿಸೋಣ.
ಅದೇ ರೀತಿಯಾಗಿ ಈ ಒಂದು ಘಟನೆಗೆ ಸಂಬಂಧಿಸಿರ್ತಕ್ಕಂಥ ಮೂರನೇ ಪ್ರಶ್ನೆ, ಹೊರತೆಗೆದ ಗೋಲಿ ಹಸಿರಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಹಸಿರಲ್ಲದ ಗೋಲಿ ಅಂತ ಕೊಟ್ಟಿದ್ದಾನೆ. ಆದ್ದರಿಂದ ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ವ್ಯಕ್ತಪಡಿಸೋಣ. ಇಲ್ಲಿ ಛೇದದಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆಯನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಅಂಶದಲ್ಲಿ ಹಸಿರಲ್ಲದ ಗೋಲಿಗಳ ಸಂಖ್ಯೆಯನ್ನು ನೀವು ಬರಿತೀರಾ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಹಸಿರಲ್ಲದ ಗೋಲಿಗಳು ಹಸಿರನ್ನು ಹೊರತುಪಡಿಸಿದರೆ ಇನ್ನುಳಿದಿರತಕ್ಕಂಥ ಕೆಂಪು ಮತ್ತು ಬಿಳಿ ಗೋಲಿಗಳ ಒಟ್ಟು ಸಂಖ್ಯೆ ಆಗ್ತದೆ ವಿದ್ಯಾರ್ಥಿಗಳೇ. ಹಸಿರು ಅಲ್ಲದ, ಆದ್ದರಿಂದ ಕೆಂಪು ಮತ್ತು ಬಿಳಿ ಗೋಲಿಗಳ ಒಟ್ಟು ಸಂಖ್ಯೆ. ಕೆಂಪು ಗೋಲಿಗಳು 5 ಇದ್ದಾವೆ ಪ್ಲಸ್ ಬಿಳಿ ಗೋಲಿಗಳ ಸಂಖ್ಯೆ 8 ಇದ್ದಾವೆ. ಛೇದದಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆ ನೀವು 17 ಬರ್ಕೊಳ್ತೀರಾ. ಇಲ್ಲಿ 5 + 8 ಅಂದರೆ ಅದು 13 ಆಗ್ತದೆ. ಆದ್ದರಿಂದ 13/17 ಆಗ್ತದೆ. ಆದ್ದರಿಂದ ಹೊರತೆಗೆದ ಗೋಲಿ ಹಸಿರಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು 17ನೇ 13 ಅಥವಾ 13/17 ಅಂತ ತಾವು ಉತ್ತರವನ್ನು ಬರ್ತೀರಾ. ವಿದ್ಯಾರ್ಥಿಗಳೇ, 10ನೇ ಪ್ರಶ್ನೆ, ಒಂದು ಗೋಲಕವು ಹಣದ ಹುಂಡಿ 50 ಪೈಸೆಯ 100 ನಾಣ್ಯಗಳನ್ನು, ರೂಪಾಯಿ 1ರ 50 ನಾಣ್ಯಗಳನ್ನು, ರೂಪಾಯಿ 2ರ 20 ನಾಣ್ಯಗಳನ್ನು, ರೂಪಾಯಿ 5ರ 10 ನಾಣ್ಯಗಳನ್ನು ಒಳಗೊಂಡಿದೆ. ಅದನ್ನು ಬೋರಲು ಹಾಕಿದಾಗ ಯಾವುದಾದರೂ ಒಂದು ನಾಣ್ಯ ಹೊರಬೀಳುವ ಸಮಾನ ಸಾಧ್ಯತೆಗಳವೆ. ಆ ನಾಣ್ಯವು ವಿದ್ಯಾರ್ಥಿಗಳೇ, ಇದೊಂದು ಘಟನೆ. ಒಂದು ಹಣದ ಹುಂಡಿಯಲ್ಲಿ 50 ಪೈಸೆಯ 100 ನಾಣ್ಯಗಳು ಮತ್ತು 1ರ 50 ನಾಣ್ಯಗಳು ಮತ್ತು ರೂಪಾಯಿ 2ರ 20 ನಾಣ್ಯಗಳು ಇದ್ದಾವೆ ಮತ್ತು 5 ರೂಪಾಯಿಯ 10 ನಾಣ್ಯಗಳು ಇದ್ದಾವೆ. ಈ ಒಂದು ಹಣದ ಹುಂಡಿಯನ್ನು ನಾವು ಬೋರಲು ಹಾಕಿದಾಗ, ತಲೆ ಕೆಳಗಾಗಿ ನಾವು ಮಾಡಿದಾಗ ಆ ಒಂದು ಹಣದ ಹುಂಡಿಯಿಂದ ಒಂದು ನಾಣ್ಯ ಏನು ಹೊರಗಡೆ ಬರ್ತದೆ, ಇದೊಂದು ಘಟನೆ. ಈ ಒಂದು ಘಟನೆಯ ಆಧಾರದ ಮೇಲೆ ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಮೊದಲ ಪ್ರಶ್ನೆ, ಒಂದು 50 ಪೈಸೆ ನಾಣ್ಯವಾಗಿರುವ. ಎರಡನೇ ಪ್ರಶ್ನೆ, ಒಂದು ರೂಪಾಯಿ 5ರ ನಾಣ್ಯ ಆಗಿರದ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳೇ, ಈ ಥರನಾಗಿರ್ತಕ್ಕಂಥ ಗೋಲಕ ಹಣದ ಹುಂಡಿಯನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡಿರ್ತೇವೆ ಮತ್ತು ಇದನ್ನು ನಾವು ಬಳಸಿರ್ತೇವೆ ಹಣವನ್ನು ಹಾಕಲು. ವಿದ್ಯಾರ್ಥಿಗಳೇ, ಈ ಒಂದು ಗೋಲಕದಲ್ಲಿ ಹಣದ ಹುಂಡಿಯಲ್ಲಿ 50 ಪೈಸೆಯ 100 ನಾಣ್ಯಗಳು, 1 ರೂಪಾಯಿಯ 50 ನಾಣ್ಯಗಳು, 2 ರೂಪಾಯಿಯ 20 ನಾಣ್ಯಗಳು, 5 ರೂಪಾಯಿಯ 10 ನಾಣ್ಯಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಈ ಒಂದು ಗೋಲಕವನ್ನು ಹಣದ ಹುಂಡಿಯನ್ನು ನಾವು ಈ ರೀತಿ ಬೋರಲು ಹಾಕಿದಾಗ ಈ ಒಂದು ರಂಧ್ರದಿಂದ ಒಂದು ನಾಣ್ಯ ಏನಾಗ್ತದೆ, ಹೊರಗಡೆ ಬಂದರೆ ಇದೊಂದು ಘಟನೆ ವಿದ್ಯಾರ್ಥಿಗಳೇ. ಹೊರಗಡೆ ಬಂದಿರತಕ್ಕಂಥ ನಾಣ್ಯ. ಈ ಒಂದು ಘಟನೆಯ ಆಧಾರದ ಮೇಲೆ ಇಲ್ಲಿ 2 ಪ್ರಶ್ನೆಗಳು ಇದ್ದಾವೆ. ಆ ಒಂದು 2 ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಹಣದ ಹುಂಡಿಯಲ್ಲಿರ್ತಕ್ಕಂಥ ನಾಣ್ಯಗಳು ಯಾವ್ಯಾವ ನಾಣ್ಯಗಳು ಎಷ್ಟೆಷ್ಟು ಇದ್ದಾವೆ ಅವುಗಳನ್ನು ನಾವು ಬರಿತಾ ಹೋಗೋಣ. 50 ಪೈಸೆಯ ನಾಣ್ಯಗಳ ಸಂಖ್ಯೆ 100 ಇದ್ದಾವೆ. 1 ರೂಪಾಯಿ ನಾಣ್ಯಗಳ ಸಂಖ್ಯೆ 50 ಇದ್ದಾವೆ. 2 ರೂಪಾಯಿ ನಾಣ್ಯಗಳ ಸಂಖ್ಯೆ 20 ಇದ್ದಾವೆ. 5 ರೂಪಾಯಿ ನಾಣ್ಯಗಳ ಸಂಖ್ಯೆ 10 ಇದ್ದಾವೆ ವಿದ್ಯಾರ್ಥಿಗಳೇ. ಇಲ್ಲಿ ಹಣದ ಹುಂಡಿಯಲ್ಲಿರ್ತಕ್ಕಂಥ ಒಟ್ಟು ನಾಣ್ಯಗಳ ಸಂಖ್ಯೆ 180 ಆಗ್ತದೆ ವಿದ್ಯಾರ್ಥಿಗಳೇ. 100 + 50 + 20 + 10 ಅಂದರೆ ಆ ಒಂದು ಹಣದ ಹುಂಡಿಯಲ್ಲಿರ್ತಕ್ಕಂಥ ಒಟ್ಟು ನಾಣ್ಯಗಳ ಸಂಖ್ಯೆ 180 ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಹಣದ ಹುಂಡಿ 180 ನಾಣ್ಯಗಳನ್ನು ಹೊಂದಿರತಕ್ಕಂಥ ಈ ಒಂದು ಹಣದ ಹುಂಡಿಯನ್ನು ನಾವು ಬೋರಲು ಹಾಕಿದಾಗ ಒಂದು ನಾಣ್ಯ ಏನಾಗ್ತದೆ, ಹೊರಗಡೆ ಬಂದಿರತಕ್ಕಂಥದ್ದು. ಇದು ಒಂದು ಘಟನೆ. ಈ ಒಂದು ಹೊರಗಡೆ ಬಂದಿರತಕ್ಕಂಥ ಒಂದು ನಾಣ್ಯ, ಇದರ ಆಧಾರದ ಮೇಲೆ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಈ ಒಂದು ಘಟನೆಯ ಆಧಾರದ ಮೇಲೆ 2 ಪ್ರಶ್ನೆಗಳಿದ್ದಾವೆ. ಇಲ್ಲಿ 1ನೇ ಪ್ರಶ್ನೆ, ಹಣದ ಹುಂಡಿಯನ್ನು ಬೋರಲು ಹಾಕಿದಾಗ 50 ಪೈಸೆ ನಾಣ್ಯ ಹೊರ ಬೀಳುವ ಸಂಭವನೀಯತೆ ಈಸ್ ಈಕ್ವಲ್ ಟು. ವಿದ್ಯಾರ್ಥಿಗಳೇ, ನಾವು ಸಂಭವನೀಯತೆಯನ್ನು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಛೇದದಲ್ಲಿ ಒಟ್ಟು ಬೆಲೆಗಳು, ಆ ಒಂದು ಘಟನೆಯಲ್ಲಿರ್ತಕ್ಕಂಥ ಒಟ್ಟು ಫಲಿತ ಗಣಗಳನ್ನು ನಾವಿಲ್ಲಿ ಛೇದದಲ್ಲಿ ಬರಿತೇವೆ. ಅಂಶದಲ್ಲಿ ಏನು ಪ್ರಶ್ನೆ ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಾಂಶಗಳು, ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರಿತೇವೆ. ಆದ್ದರಿಂದ ಛೇದದಲ್ಲಿ ಒಟ್ಟು ನಾಣ್ಯಗಳ ಸಂಖ್ಯೆಯನ್ನು ನಾವು ಬರಿತೀವಿ ಮತ್ತು ಅಂಶದಲ್ಲಿ ಇಲ್ಲಿ ಬೋರಲು ಹಾಕಿದಾಗ 50 ಪೈಸೆ ನಾಣ್ಯ ಹೊರ ಬೀಳುವ ಸಂಭವನೀಯತೆ ಆಗಿರೋದ್ರಿಂದ ಇಲ್ಲಿ ಅಂಶದಲ್ಲಿ 50 ಪೈಸೆ ನಾಣ್ಯಗಳ ಸಂಖ್ಯೆಯನ್ನು ನಾವು ಬರಿತೀವಿ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು 50 ಪೈಸೆ ನಾಣ್ಯಗಳ ಸಂಖ್ಯೆ 100 ವಿದ್ಯಾರ್ಥಿಗಳೇ. 100 ಬಾಗ್ಲೆ ಒಟ್ಟು ನಾಣ್ಯಗಳ ಸಂಖ್ಯೆ 180 ಇದೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ಇಲ್ಲಿ 0 0 ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ.
ಅದೇ ರೀತಿಯಾಗಿ 2 9 18, 2 5 10 ಅಂದರೆ 5 ಬಾಗಿಲೆ ನಮಗೆ 9 ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಹಣದ ಉಂಡಿಯನ್ನು ಬೋರ್ವೆಲ್ ಹಾಕಿದಾಗ 50 ಪೈಸೆ ನಾಣ್ಯ ಹೊರ ಬೀಳುವ ಸಂಭವನೀಯತೆ ಈಸ್ ಈಕ್ವಲ್ ಟು 9ನೇ 5 ಅಥವಾ 5 ಬಾಗಿಲೆ 9 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳೇ. ಇದರಲ್ಲಿರ್ತಕ್ಕಂಥ ಎರಡನೇ ಪ್ರಶ್ನೆ, ಹಣದ ಉಂಡಿಯನ್ನು ಬೋರ್ವೆಲ್ ಹಾಕಿದಾಗ 5 ರೂಪಾಯಿ ನಾಣ್ಯ ಹೊರ ಬೀಳದ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಹೊರ ಬೀಳದ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಆ ಒಂದು ಹಣದ ಉಂಡಿಯನ್ನು ನಾವು ಬೋರ್ವೆಲ್ ಹಾಕಿದಾಗ 5 ರೂಪಾಯಿ ನಾಣ್ಯ ಹೊರ ಬರದ ಬೀಳದ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ವಿದ್ಯಾರ್ಥಿಗಳೇ. ಈ ಒಂದು ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಛೇದದಲ್ಲಿ ಒಟ್ಟು ನಾಣ್ಯಗಳ ಸಂಖ್ಯೆಯನ್ನು ನಾವು ಬರ್ತೀವಿ. ಇಲ್ಲಿ ಅಂಶದಲ್ಲಿ ವಿದ್ಯಾರ್ಥಿಗಳೇ 5 ರೂಪಾಯಿ ನಾಣ್ಯ ಹೊರ ಬೀಳದ ಅಂತ ಕೊಟ್ಟಿದ್ದಾನೆ. ಅಂದರೆ 5 ರೂಪಾಯಿ ನಾಣ್ಯವನ್ನು ಹೊರತುಪಡಿಸಿದರೆ ಇನ್ನುಳಿದಿರ್ತಕ್ಕಂಥ ನಾಣ್ಯಗಳ ಒಟ್ಟು ಸಂಖ್ಯೆ ಅಂಶದಲ್ಲಿ ನೀವು ಬರಿತೀರ ವಿದ್ಯಾರ್ಥಿಗಳೇ. ಅಂದರೆ 5 ರೂಪಾಯಿ ನಾಣ್ಯವನ್ನು ಹೊರತುಪಡಿಸಿದರೆ 50 ಪೈಸೆ ನಾಣ್ಯ ಮತ್ತು ರೂಪಾಯಿ 1ರ ನಾಣ್ಯಗಳು ಮತ್ತು ರೂಪಾಯಿ 2ರ ನಾಣ್ಯಗಳ ಸಂಖ್ಯೆಯನ್ನು ನೀವು ಅಂಶದಲ್ಲಿ ನೀವು ಬರಿತೀರಾ. ದಿಸ್ ಈಕ್ವಲ್ ಟು 50 ಪೈಸೆಯ 100 ನಾಣ್ಯಗಳಿದ್ದಾವೆ, 1 ರೂಪಾಯಿಯ 50 ನಾಣ್ಯಗಳಿದ್ದಾವೆ, 2 ರೂಪಾಯಿ ನಾಣ್ಯಗಳು 20 ಇದ್ದಾವೆ. ಬಾಗ್ಲೆ ಒಟ್ಟು ನಾಣ್ಯಗಳ ಸಂಖ್ಯೆ 180 ಇದಾವೆ ವಿದ್ಯಾರ್ಥಿಗಳೇ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 100 + 50 + 20 ಅಂದರೆ ಅದು 170 ಆಗ್ತದೆ. ಛೇದದಲ್ಲಿ 180 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 0 0 ಕ್ಯಾನ್ಸಲ್ ಆಗ್ತದೆ. ಅದೇನಾಗ್ತದೆ 17 ಬಾಗ್ಲೆ 18 ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಹಣದ ಉಂಡಿಯನ್ನು ಬೋರ್ವೆಲ್ ಹಾಕಿದಾಗ 5 ರೂಪಾಯಿ ನಾಣ್ಯ ಹೊರ ಬೀಳದ ಸಂಭವನೀಯತೆ ಈಸ್ ಈಕ್ವಲ್ ಟು 18ನೇ 17 ಅಥವಾ 17 ಬಾಗ್ಲೆ 18 ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.